ಕುತರ್ಕದಿಂದಲೇ ಇವರು ಮನಸ್ಸುಗಳನ್ನು ಕೆಡಿಸಿ ಬಿಡುತ್ತಾರೆ ಅಂತ. ಯಾವ ರಾಜ ತನ್ನ ಸುತ್ತಲೂ ಇಂಥ ಚಾರುವಾಕರನ್ನು ಕೂರಿಸಿಕೊಂಡಿರ್ತಾನೋ ಅವನು ರಾಷ್ಟ್ರವನ್ನು ಹದಗೆಡಿಸೋದು ನಿಸ್ಸಂಶಯ. ಈ ರಾಷ್ಟ್ರ ಭಾರತವನ್ನೇ ಮುಂದಿಟ್ಕೊಂಡು ನೋಡೋದಾದ್ರೆ ಯಾರ್ಯಾರ ಕಾಲಕ್ಕೆ ಈ ರಾಷ್ಟ್ರ ಹದಗೆಟ್ಟಿದೆ ಅಂತ ಪಟ್ಟಿ ಮಾಡಿ ನೋಡಿ, ಸುತ್ತಲೂ ಯಾರಿದ್ರು ಅಂತ ನೋಡಿ, 100% ಈ ಚಾರುವಾಕರೆ. ಯಾವಾಗ ಇವ್ರನ್ನೆಲ್ಲ ದೂರ ತಳ್ಳಲಿಕ್ಕೆ ಸಾಧ್ಯ ಆಯಿತೋ ಆಗ ಈ ಹೊಸ ಭಾರತ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ. ನ್ಯೂ ಇಂಡಿಯಾ ನೋಡ್ಲಿಕ್ಕೆ ಸಿಗ್ತಿರೋದು ಹಾಗೆ. ರಾಮ ಹೇಳ್ತಿರೋದು ಅಯೋಧ್ಯ ಅನ್ನೋ ಹೆಸರು ಅನ್ವರ್ಥವಾಗುವಂತೆ ಒಂದು ಸೀರೀಸ್ ಹೇಳ್ತಾನೆ. ಅಯೋಧ್ಯ ಅನ್ನೋದು ಹೆಸರು ಅನ್ವರ್ಥ ಅಂದ್ರೆ ಯಾಕೆ ಅಂತಂದ್ರೆ ಯುದ್ಧದಿಂದ ಗೆಲ್ಲಲಾಗದ ನಗರ ಇದು ಅಂತ ಅಯೋಧ್ಯ ಅಂತ, ಅದಕ್ಕೆ ಅಯೋಧ್ಯ ಅಂತ. ಹಾಗೆ ಅನ್ವರ್ಥವಾಗುವಂತೆ ಈ ನಾಡು ಕಟ್ಟಿದೆಯಾ? ಹೇಗೆ? ದೃಢ ಮಹಾದ್ವಾರಗಳಿಂದ ಕೂಡಿರಬೇಕು. ಒಂದು ರಾಷ್ಟ್ರವನ್ನು ತೆಗೆದುಕೊಳ್ಳೋದಾದ್ರೆ ಮಹಾದ್ವಾರಗಳು ದೃಢವಾಗಿರಬೇಕು. ಮಹಾದ್ವಾರಗಳು ಯಾವುದು? ಎಂಟ್ರಿ ಆಗುವಂಥವು. ಯಾರು ಎಂಟ್ರಿ ಆಗೋದು? ನಾವು ಭಾರತೀಯರಲ್ಲ, ವಿದೇಶಿಗರು ಅಥವಾ ಹೊರಗಿನವರು ಈ ದೇಶವನ್ನು ಪ್ರವೇಶಿಸುವಂತ ಎಲ್ಲ ಜಾಗಗಳು ದೃಢ ಮಹಾದ್ವಾರಗಳಿವೆಯಾ? ದಕ್ಷಿಣದಿಂದ ಎಂಟ್ರಿ ಆಗ್ತಾರೆ, ಸ್ಟ್ರಾಂಗ್ ಆಗಿದೀವಾ ನೇವಲ್ ಫೋರ್ಸು? ನಮಗೆ ಪಾಕಿಸ್ತಾನದ ಭಾಗದಿಂದ ಭೂಮಾರ್ಗದಿಂದ ಬರ್ತಾರೆ, ಸ್ಟ್ರಾಂಗ್ ಆಗಿದೀವಾ ಗಡಿ ಭಾಗದಲ್ಲಿ? ಬಾಂಗ್ಲಾದೇಶದಲ್ಲಿ ಎಂಟ್ರಿ ಆಗುತ್ತೆ, ಸ್ಟ್ರಾಂಗ್ ಆಗಿದ್ದೀವಾ ಗಡಿ ಭಾಗದಲ್ಲಿ? ಮಯನ್ಮಾರ್ನಲ್ಲಿ ಎಂಟ್ರಿ ಆಗುತ್ತೆ, ಸ್ಟ್ರಾಂಗ್ ಆಗಿದ್ದೀವಾ? ಡು ಯು ಹ್ಯಾವ್ ಯುವರ್ ಲಾಸ್? ಇತ್ತೀಚೆಗೆ ಒಂದು ಕಾನೂನು ತಗೊಂಡು ಬಂದ್ರು, 16 ಕಿಲೋಮೀಟರ್ ಆ ಕಡೆ ಮತ್ತು ಈ ಕಡೆ ಫ್ರೀ ಆಗಿ ಓಡಾಡಬಹುದಾಗಿರುವಂತ ಒಂದು ಕಾನೂನು ಇತ್ತು ಅಥವಾ ಒಂದು ಒಪ್ಪಂದ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಓಡಾಡೋ ಕಾರಣಕ್ಕೋಸ್ಕರವೇ ಮಣಿಪುರದಲ್ಲಿ ಗಲಾಟೆ ಆಗ್ತಿದೆ ಅಂತ ಗೊತ್ತಾಯ್ತು, ನಿಲ್ಲಿಸಿ ಅದನ್ನ ಅಂತ ಆ ಕಾನೂನು ತೆಗೆದಾಕ್ಲಾಯ್ತು ಅಥವಾ ಆ ಒಪ್ಪಂದವನ್ನು ಮುರಿಸಲಾಯ್ತು. ಇನ್ಮೇಲೆ ಬೇಡ ಹಂಗೆ ಅಂತ. ಈಗ ಹಂಗಿಲ್ಲ, ಈಗ ನಮ್ಮ ಬೇಲಿಗಳನ್ನ ಭದ್ರಗೊಳಿಸ್ಕೊಳ್ತಿದೀವಿ. ರಾಮ ಹೇಳಿದ ದೃಢ ಮಹಾದ್ವಾರ ಇದೆಯಾ? ಎರಡನೇ ಕೇಳ್ತಾನೆ, ಆನೆ ಕುದುರೆ ರಥ ಪದಾರ್ಥಗಳಿಂದ ಕೂಡಿದ್ಯಾ ನಿನ್ನ ಸೇನೆ? ಅಂದ್ರೆ ಸಾಕಷ್ಟು ಶಸ್ತ್ರಗಳನ್ನ ಹೊಂದಿದ್ದೀಯಾ? ಇಲ್ಲದೆ ಹೋದ್ರೆ ಬಹಳ ಕಷ್ಟ ಇದೆ ಅಂತ ಅಲ್ಲಿ ಹೇಳ್ತಾರೆ. ಮೂರನೇದು ಹೇಳ್ತಾರೆ, ಸ್ವಕರ್ಮ ನಿರತರಾಗಿರುವಂತ ಜನ ಇದ್ದಾರಾ? ಅವನ ಕರ್ಮ ಏನಿದೆಯೋ ಅದನ್ನು ಮಾಡಬೇಕು. ಟೀಚರ್ ಪಾಠ ಮಾಡ್ತಿರ್ಬೇಕು, ಇಂಜಿನಿಯರ್ ತನ್ನ ಕೆಲಸ ಮಾಡ್ತಿರ್ಬೇಕು, ವೈದ್ಯನಾದವು ತನ್ನ ಕೆಲಸ ಮಾಡ್ತಿರ್ಬೇಕು, ಅವನು ಅರ್ಚಕನಾದ್ರೆ ದೇವಸ್ಥಾನದಲ್ಲಿ ಸ್ವಕರ್ಮದಲ್ಲಿ ನಿರತನಾಗಿ ಆನಂದದಿಂದಿರುವಂತ ಜನ ಇದ್ದಾರಾ? ಎಷ್ಟು ಕೆಲಸ ಇದೆ ನೋಡಿ. ಜಿತೇಂದ್ರಿಯರ ಜನ. ನೆಕ್ಸ್ಟ್ ಚೆನ್ನಾಗಿದೆ, ಉತ್ಸಾಹ ಭರಿತ ಸಾವಿರಾರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಿಂದ ಸಂಪನ್ನವಾಗಿದೆಯಾ ರಾಷ್ಟ್ರ? ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋದನ್ನ ನಾವು ವರ್ಣ ಅಂತ ಇಟ್ಕೊಂಡು ಹಂಗೆ ನೋಡೋದ್ರ ಭಿನ್ನವಾಗಿ ನಾನು ಗುಣಕರ್ಮದ ಆಧಾರದ ಮೇಲೆ ಹೇಳೋದಾದ್ರೆ ಉತ್ಸಾಹಭರಿತರಾದ ಪರಂಪರೆಯನ್ನು ಉಳಿಸುವಂತ ಜನ ಇದ್ದಾರಾ? ಉತ್ಸಾಹಭರಿತರಾಗಿರುವಂತ ಸೈನಿಕರಿದ್ದಾರಾ? ಉತ್ಸಾಹಭರಿತರಾಗಿರುವಂತ ಬಿಸ್ನೆಸ್ ಮನ್ಗಳಿದ್ದಾರಾ? ಉತ್ಸಾಹಭರಿತರಾಗಿರುವಂತ ಕುಶಲಕರ್ಮಿಗಳಿದ್ದಾರಾ? ಎಂಥ ಕುಶಲಕರ್ಮಿಗಳು? ರಾಮನ ಮೂರ್ತಿಯನ್ನು ಕಡಿಯೋದಕ್ಕೆ ಹೇಳಿದರೆ ನಮ್ಮ ನಾಡಿನ ಅರುಣ್ ಯೋಗಿರಾಜರು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾನು ರಾಮನನ್ನೇ ಕೇಳ್ತಾ ಇದ್ದೆ, ನನಗೇನೋ ಮುಖ ಹಿಂಗೆ ಅನ್ನಿಸ್ತಿದೆ, ಬಟ್ ಒಂದ್ಸಲ ನೀನೇ ಕಂಡುಬಿಡಲ್ಲ, ನಿನ್ನ ಮುಖ ಹೆಂಗಿರುತ್ತೆ ಅಂತ ನೋಡ್ಬಿಡ್ತೀನಲ್ಲ, ನಾನು ಹಾಗೆ ಕೆತ್ತಬಿಡ್ತೀನಿ ಅಂತ. ನನಗೇನೋ ಹಲ್ಲು ಹಿಂಗಿಟ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ, ಒಂದ್ಸಲ ನೀನು ಕಂಡ್ಕೊಂಬಿಡು, ನನಗೆ ನೀನು ಹೆಂಗೆ ಹಲ್ಲು ಹೇಳ್ತೀಯೋ ಹಂಗೆ ಮಾಡ್ತೀನಿ ನಾನು ಅಂತ. ಹೀಗಾಗಿ ನಾನು ಮಾಡಿದ್ದೆಲ್ಲ ಅವನು ತೋರಿಸ್ಕೊಟ್ಟಿದ್ದೆ ಹೊರತು ನಾನೇನೋ ಮಾಡಲಿ. ಏನು ಚೆನ್ನಾಗಿದೆ ರೀ ಒಬ್ಬ ಕುಶಲಕರ್ಮಿ ಉತ್ಸಾಹಭರಿತನಾಗಿರೋದಿದೆಯಲ್ಲ. ಒಂದು ರಾಷ್ಟ್ರ ಬಲವಾಗಿ ನಿರ್ಮಾಣಗೊಳ್ಳೋದು ಇವರೆಲ್ಲರೂ ಕೂಡ ಈ ಥರ ಇದ್ದಾಗ ಮಾತ್ರ. ಅಂಥ ಜನರಿಂದ ಕೂಡಿದೆಯಾ ನಿನ್ನ ರಾಷ್ಟ್ರ ಅಯೋಧ್ಯೆ? ನೆಕ್ಸ್ಟ್ ಹೇಳ್ತಾರೆ, ನಾನಾ ವಿಧ ಆಕಾರಗಳ ದೇವಸ್ಥಾನ ರಾಜಗೃಹಗಳಿಂದ ಕಂಗೊಳಿಸುತ್ತಾ ಇದೆಯಾ ಅಂತ. ಎಷ್ಟು ಚೆನ್ನಾಗಿದೆ. ಒಳ್ಳೆ ಬಿಲ್ಡಿಂಗ್ಗಳು ಎಲ್ಲಿವೆ? ಅಮೇರಿಕಾದಲ್ಲಿದೆ, ಚೀನಾದಲ್ಲಿದೆ, ಜಪಾನ್ನಲ್ಲಿದೆ. ಹಿಂಗೆ ನಾವು ಹೇಳ್ತಿದ್ವಿ, ಅವರು ಸಂಸತ್ ಭವನ ಹೆಂಗಿದೆ ಗೊತ್ತಾ? ಈಗ ಅವರೊಂದು ಬಂದು ಹೇಳ್ತಾರೆ, ಇಂಡಿಯಾದ ಸೆಂಟ್ರಲ್ ವಿಸ್ತಾ ಹೆಂಗಿದೆ ಗೊತ್ತಾ? ಅವ್ರು ಬಂದು ಹೇಳ್ತಾರೆ, G20 ನಡೀತು, ಭಾರತ್ ಮಂಟಪಂ ಏನಿದೆ ಅಂದರೆ ನಾವು ಕೂಡ ಅವನು ಹೇಳಿದಂತೆ ಅದ್ಭುತವಾಗಿರುವಂಥ ಮಂದಿರಗಳನ್ನು, ಅದ್ಭುತವಾಗಿರುವಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕಾಗಿದೆ ಅಂತ. ವಿದ್ವಾಂಸರಿಂದ ಸಮಾಕುಲಗೊಂಡ ಧನಧಾನ್ಯಗಳಿಂದ ಸಮೃದ್ಧವಾಗಿರುವಂಥ ನಗರವಾಗಿದೆಯಾ? ಆಗಿದೆಯಾ? ಧನಧಾನ್ಯಗಳಿಂದ ಸಮೃದ್ಧವಾಗಿದ್ದೀವಾ? ಮಿತ್ರ, ನಿಮ್ಗೆ ಹೇಳ್ಬೋದು ಅಂತಂದರೆ 80 ಕೋಟಿ ಜನರಿಗೆ ಕರೋನಾ ಕಾಲದಲ್ಲೂ ಕೂಡ ಉಚಿತ ಧಾನ್ಯವನ್ನು ಪೂರೈಸಿದ ಬಹುಶಃ ಏನು ಸತ್ಯ ಅದು ಏಕೈಕ ರಾಷ್ಟ್ರ ನಾವು ಮಾತ್ರ.
ಇನ್ಯಾರಿಗೂ ಈ ಸಾಮರ್ಥ್ಯ ಇರಲಿಲ್ಲ. ಧಾನ್ಯಕ್ಕೋಸ್ಕರ ಒದ್ದಾಡಿದ್ರು, ಗೋಧಿಯ ಕಾಳಿಗೋಸ್ಕರ ಒದ್ದಾಡಿದ್ರು. ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಂದರ್ಭದಲ್ಲಿ ನಾವು ಉಳಿಸ್ಕೊಂಡಿದ್ವಿ. ಗೋಧಿಯ ಕಾಳಿಗೋಸ್ಕರ ಒದ್ದಾಡ್ತಾ ಇದ್ದಂಥ ತಾಲಿಬಾನಿಗಳಿಗೆ, ಅಫ್ಘಾನಿಸ್ತಾನಕ್ಕೆ ಗೋಧಿಯನ್ನು ಕೊಟ್ಟವ್ರು ನಾವು. 50 ಟನ್ ಗೋಧಿಯನ್ನ ಕಳಿಸಿಕೊಟ್ಟವ್ರು ನಾವು. ಅಂದರೆ ನಮ್ಮ ಹತ್ರ ಅದಿದೆಯಾ? ಹಂಗಿದ್ರೆ ಮಾತ್ರ ಅದೊಂದು ವಿಶೇಷವಾಗಿರುವಂಥ ನಗರವಾಗುತ್ತೆ. ಅಯೋಧ್ಯ ಹಂಗಿರಬೇಕು ಅಂತ ರಾಮ ಹೇಳ್ತಾನೆ. ರಾಮ ಮುಂದೆ ಕೇಳ್ತಾನೆ, ಸುತ್ತಲೂ ಮಹಾಯಜ್ಞಗಳು ನಡೀತಾ ಇವೆಯಾ? ಯಜ್ಞ ಅಂತಂದರೆ ನಮ್ಗೆ ತಕ್ಷಣಕ್ಕೆ ಹೋಮ ಹವನ ಕುಂಡಗಳು ಕಾಣ್ತವೆ. ಅಫ್ಕೋರ್ಸ್ ಅದು ಕೂಡ ಯಜ್ಞವೇ. ಆದರೆ ಕೃಷ್ಣ ಗೀತೆಯಲ್ಲಿ ಯಜ್ಞದ ಒಂದು ಪರಿಕಲ್ಪನೆಯನ್ನು ಕೊಡ್ತಾನೆ. ಆ ಆಧಾರದ ಮೇಲೆ ನಾನು ಹೇಳ್ತೀನಿ. ಕೃಷ್ಣ ಯಜ್ಞ ಅಂದಾಗ ಏನಂತಾನೆ ಗೊತ್ತಾ? ಎಲ್ಲರೂ ಸೇರಿಕೊಂಡು, ಎಲ್ಲರೂ ಸಂಗ್ರಹ ಮಾಡಿ, ಕೆಲಸವನ್ನು ಮಾಡಿ, ಕೆಲಸದ ಪ್ರಸಾದವನ್ನು ಹಂಚಿ, ಯಾರು ಅಧ್ವರ್ಯವಾಗಿರ್ತಾನೋ, ನೇತೃತ್ವ ವಹಿಸಿರ್ತಾನೋ ಅವನು ಕೊನೆಯಲ್ಲಿ ಪ್ರಸಾದ ಉಣ್ತಾನಲ್ಲ, ಅದು ಯಜ್ಞವಾಗಿರುತ್ತೆ ಅಂತ. ಇಲ್ಲಿ ಯಜ್ಞ ಅಂದರೆ ಹೋಮ ಹವನ ಅನ್ನೋದು ಭಾವನೆಯೇ ಅಲ್ಲ. ಯಜ್ಞ ಅಂದರೆ ಎಲ್ಲರನ್ನೂ ಒಳಗೊಳ್ಳುವಂಥ ಚಟುವಟಿಕೆಗಳು ನಡೀತಾ ಇವೆಯಾ? ಸ್ವಚ್ಛ ಭಾರತದಲ್ಲಿ ಪರಕೆ ಹಿಡ್ಕೊಂಡು ಎಲ್ಲರೂ ಬರಲಿಲ್ವೇನ್ರಿ ಬೀಸಿಗೆ? ಹೆಂಗೆ ಬಂದ್ವಿ ಎಲ್ಲರೂ? ಯಾವ MLA MP ಗಳು ಅಥವಾ MLA ಆಗ್ತೀನಿ ದೂರದಲ್ಲಿ ಅಂತ ಕನಸ್ಕೊಂಡವನು ಜೀವಮಾನದಲ್ಲಿ ಪರಕೆ ಹಿಡಿದಿರ್ಲಿಲ್ವೋ? ರೋಡಿಗೆ ಬರ್ತಿದ್ರು, ಜನ ಯಾರಾದರೂ ಕೆಲಸ ಮಾಡ್ತಾರೆ ಧವಾರ್ ಅಂತ ಕಾರಿಂದ ಇಳಿತಾ ಇದ್ರು, ಅವರು ಕೈಯಲ್ಲಿ ಪರಕೆ ಹಿಡಿದು ಒಂದು 4 ತಳ್ಳಿಬಿಟ್ಟು ಒಂದು ಫೋಟೋ ತೆಕ್ಕೊಂಡು ನಾನು ಸ್ವಚ್ಛ ಭಾರತ್ ಮಾಡಿದ್ದೀನಿ ಅಂತ. ಅಂದರೆ ಆ ಲೆವೆಲ್ನಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಯವರೆಗೂ ಎಲ್ಲರನ್ನೂ ಕೂಡ ಜೋಡಿಸಿಕೊಳ್ಳುವಂಥ ಈ ಪ್ರಕ್ರಿಯೆ ಇತ್ತಲ್ಲ, ಈ ಥರದ ಯಜ್ಞಗಳು ನಡೀತಾ ಇಲ್ವಾ? ನಾರಿ ಶಕ್ತಿ ಅನ್ನೋಂಥ ಒಂದು ಯಜ್ಞ ನಡೀತಿದೆ ಭಾರತದಲ್ಲಿ. ಈ ದೇಶ ಯಾವತ್ತೂ ಕಂಡಿರಲಿಲ್ಲ. ಹೆಣ್ಣು ಮಕ್ಕಳು ಬಹಳ ಅಭಿಮಾನ ಪಡ್ಬೋದಾಗಿರುವಂಥ ಸಂಗತಿ. ಬಹುಶಃ ಕಳೆದ ಅನೇಕ ದಶಕಗಳ ನಂತರ ಈ ದೇಶದಲ್ಲಿ ಮೊದಲನೇ ಬಾರಿಗೆ 1000 ಪುರುಷರಿಗೆ 1020 ಹೆಣ್ಮಕ್ಳಾಗಿದ್ದಾರೀಗ. ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಇಲ್ಲ. 950 960 ಇರ್ತಿತ್ತು ಯಾವಾಗಲೂ, 1020 ಆಗಿದ್ದಾರೆ. ಬಹುಶಃ ಇನ್ನೊಂದು 20 ವರ್ಷ ಕಳೆದ ನಂತರ ಹುಡುಗಿ ಹುಡುಕೋದು ಕಷ್ಟ ಆಗಲ್ಲ, ಹುಡುಕೋದು ಕಷ್ಟ ಆಗ್ಬೋದು, ರಿವರ್ಸ್ ಆಗ್ಬೋದು ಅಂತ. ಭಾರತ ಹಂಗಿದೆ. ಇವತ್ತು ನನಗೆ ಹೆಣ್ಮಗು ಆಯಿತು ಅಂತ ಬೇಜಾರು ಪಟ್ಕೊಳ್ಳುವಂಥ ಸ್ಥಿತಿ ಇಲ್ಲ. ಯಾರಾದರೂ ಅಪ್ಪ ಇದ್ದರೆ ಹೆಣ್ಮಗು ಆಯಿತು ಅಂತ ಸೆಲ್ಫಿ ಹಾಕ್ತಾನೆ. ನೀವು ಮೊನ್ನೆ ಗಣರಾಜ್ಯೋತ್ಸವದ ಪರೇಡ್ ನೋಡಬೇಕು, ಅದು ನಾರಿಶಕ್ತಿಯ ವೈಭವದ ವಿಜೃಂಭಣೆಯೇ. ಏನು ಅವ್ರದ್ದೇ ಒಂದು ಕಾಂಟಿಂಜೆಂಟ್ ಹೋಗಿದೆ. ಅನೇಕ ಕಾಂಟಿಂಜೆಂಟ್ಗಳನ್ನು ಲೀಡ್ ಮಾಡಿದ್ದು ಹೆಣ್ಮಕ್ಳು. ಆಕಾಶದಲ್ಲಿ ನಡೆದ ವಿಮಾನದ ಪ್ರದರ್ಶನಗಳೇನು ನಡೀತೋ ಅದರ ಅನೇಕ ಪೈಲಟ್ಗಳು ಹೆಣ್ಮಕ್ಳು. ಏನು ಅದ್ಭುತ ನಡೀತು. ಈ ದೊಡ್ಡ ಯಜ್ಞ. ಹಿಂದೂ ಧರ್ಮ ಅಂತಂದ್ರೆ ಸ್ತ್ರೀಯರನ್ನ ತುಚ್ಛವಾಗಿ ಕಾಣುವಂಥದ್ದು ಅನ್ನುವಂಥದ್ದು ಇರುವಾಗ ಇಡೀ ಸಮಾಜವನ್ನು ಜೋಡಿಸಿಕೊಂಡು ಒಂದು ನಾರಿ ಶಕ್ತಿಯ ಯಜ್ಞ ನಡೀತಾ ಇಲ್ವಾ? ರಾಮ ಹೇಳಿದ ಆ ಥರದ ಮಹಾಯಜ್ಞಗಳು ನಡೀತಾ ಇವೆಯಾ? ಅಫ್ಕೋರ್ಸ್ ನಡೀತಾ ಇದೆ. ಆತಂಕವಿಲ್ಲದೆ ಜನ ಸ್ವಚ್ಛ ಮನಸ್ಸಿನಿಂದ ನೆಲೆಸಿದ್ದಾರಾ? ಅಫ್ಕೋರ್ಸ್ ಒಂದು ಒಳ್ಳೆಯ ವಾತಾವರಣ ಇದೆ. ಯೋಚನೆ ಮಾಡಿ, ಸ್ತ್ರೀ ಪುರುಷರು ಸುಖ ಸಂತೋಷದಿಂದ ಇದ್ದಾರಾ? ಆಯಾ ಸಮಾಜದ ಉತ್ಸವಗಳಿಂದ ದೇಶ ಶೋಭಿಸ್ತಾ ಇದೆಯಾ? ಬಾರ್ಡರ್ ಸರಿಯಾಗಿ ಗುರುತಿಸಲ್ಪಟ್ಟಿದೆಯಾ? ರಾಮ ಕೇಳ್ತಾನೆ. ಅಯೋಧ್ಯೆಯ ಗಡಿ ಸರಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ಯಾ ತಾನೆ? ಎನ್ಕ್ರೋಚ್ಮೆಂಟ್ ಆಗ್ತಾ ಇಲ್ಲ ತಾನೆ? ಇಲ್ಲಿ ನಾವು ಸೋತಿದ್ದೀವಿ. ನಮ್ಮ ಬಾರ್ಡರ್ ಇನ್ನೂ ಸರಿಯಾಗಿ ಗುರುತಿಸಲ್ಪಟ್ಟಿಲ್ಲ. ಯಾಕೆ ಅಂತಂದರೆ ಪಾಕಿಸ್ತಾನದಲ್ಲಿ ಗಲಾಟೆ ನಡೀತಿದೆ, ಸ್ವಲ್ಪ ಎಕ್ಸ್ಟೆಂಡ್ ಆಗುವ ಲಕ್ಷಣಗಳಿರೋದ್ರಿಂದ ಇನ್ನು ಸ್ವಲ್ಪ ಲೇಟಾಗಿ ಬಾರ್ಡರ್ ಗುರುತಿಸೋಣ, ಗಡಿಬಿಡಿ ಏನು ಮಾಡೋದು ಬೇಡ, ಇನ್ನು ಸ್ವಲ್ಪ ಕಾಲ ಕಳೆದ್ರೆ ಸ್ವಲ್ಪ ದೊಡ್ಡದು ಆಗ್ಬೋದು ಭಾರತ ಅಂತ. ಆದರೆ ರಾಮ ಎಚ್ಚರಿಕೆ ಕೊಡ್ತಾನೆ, ಬಾರ್ಡರನ್ನು ಗುರುತಿಸ್ಲಿಕ್ಕೆ ನಿಮ್ಮ ಹತ್ರ ಆಗಿದೆಯಾ ಅಂತ. ಮುಂದೆ ಹೇಳ್ತಾನೆ, ಇದು ಬಹಳ ಚೆನ್ನಾಗಿದೆ. ವ್ಯವಸಾಯ ದೇವ ಮಾತೃಕೆಯಿಂದ ಅಷ್ಟೇ ಅಲ್ಲದೆ ನದಿ ಮಾತೃಕೆಯನ್ನು ಆಧಾರವಾಗಿ ಇಟ್ಕೊಂಡು ನಡೀತಿದೆಯಾ? ದೇವ ಮಾತೃಕೆ ಅಂದರೆ ಮಳೆಯನ್ನು ನಂಬಿರುವಂಥ ವ್ಯವಸಾಯ ಮಾತ್ರ ಅಲ್ಲದೆ ನದಿ ಮತ್ತು ಬೇರೆ ಬೇರೆ ಸೋರ್ಸ್ಗಳಿಂದ ನೀರನ್ನು ಪಡ್ಕೊಂಡು ಹಂಗೂ ವ್ಯವಸಾಯ ಮಾಡುವಂಥ ವ್ಯವಸ್ಥೆ ಇದೆಯಾ ಅಯೋಧ್ಯೆಯಲ್ಲಿ? ಏನು ದೂರದೃಷ್ಟಿ ರಾಮನದ್ದು! ಎಷ್ಟು ಚೆನ್ನಾಗಿ ಇದನ್ನು ಪ್ರೆಸೆಂಟ್ ಮಾಡ್ತಾನೆ. ದೇಶದ ವಿವಿಧೆಡೆ ನಾನಾ ಲೋಹ ಖನಿಜಗಳಿಂದ ಶೋಭಿಸ್ತಾ ಇದೆಯಾ? ಪಾಪಾತ್ಮರಿಂದ ನಿನ್ನ ದೇಶ ವರ್ಜಿಸಲ್ಪಟ್ಟಿದೆ ತಾನೇ? ಹುಷಾರಾಗಿರು ಅಂತ. ಮುಂದೆ ಹೇಳ್ತಾನೆ, ಕೃಷಿ, ಗೋರಕ್ಷಣೆ, ವಾಣಿಜ್ಯವನ್ನು ಆರಾಧಿಸುವವರು ನಿನ್ನಲ್ಲಿ ಪ್ರೀತಿಯನ್ನು ಹೊಂದಿದ್ದಾರಾ? ಮಿತ್ರ, ನನಗೆ ಕೃಷಿ ಮತ್ತು ಗೋರಕ್ಷಣೆ ಬಗ್ಗೆ ನಾನು ತುಂಬ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ವಾಣಿಜ್ಯ ಭಾರತದಲ್ಲಿ ಹೇಗಿತ್ತು ಅಂತಂದರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಅಂದರೆ ಕಳ್ಳರು ಅಂತಿತ್ತು. ನಾನು ಚಿಕ್ಕವನಿರುವಾಗಲೂ ಹಾಗೆ ನಮ್ಗೆ ಹೇಳಲಾಗಿತ್ತು, ಇವ್ರು ಬಿಸ್ನೆಸ್ ಮನ್ಸ್ ಹೆಂಗಿರ್ತಾರೆ ಗೊತ್ತಾ? ನಮ್ಮ ಕಾಲೇಜಲ್ಲಿ ಒಬ್ಬ ಮೇಷ್ಟ್ರಿದ್ರು. ಅವ್ರು ಹೆಂಗೆ ಪಾಠ ಮಾಡ್ತಿದ್ರು ಅಂತಂದರೆ, ನಮ್ಮನ್ನು ಕೇಳೋರು, ನೀವು ಮಲಗುವಂಥ ಮಂಚ ಎಷ್ಟಿರ್ಬೋದು ಕಾಸ್ಟು? ಒಂದು 2-2.5 ಸಾವಿರ ರೂಪಾಯಿ ಇರ್ಬೋದು ಸರ್. ಧೀರುಭಾಯಿ ಅಂಬಾನಿ ಮಲಗೋದು ಎಷ್ಟು ಗೊತ್ತಾ? ನಾವೆಲ್ಲ ಕಣ್ಣು ನಡೆಸ್ಕೊಂಡು ಕೂತ್ಕೊಳ್ಳೋದು ಎಷ್ಟಿರ್ಬೋದು ಅಂತ. ಅವರು 2.5 ಲಕ್ಷ ರೂಪಾಯಿ.
ನಾವು ಮಲಗೋದು 2,000, 2.5 ಲಕ್ಷ. ಕೋಪ ಬರೋದು ನಮಗೆ. ನೀವು ಹಾಕೋ ಚಪ್ಪಲಿ ಎಷ್ಟಿರ್ಬೋದು ಅದಕ್ಕೊಂದು ರೇಟ್, ಅವ್ರು ಹಾಕೋದು ಎಷ್ಟು ಅಂದರೆ ಇವರೆಲ್ಲರೂ ಕಳ್ಳರು ಅಂತ. ಯಾರು ವಾಣಿಜ್ಯ ಮಾಡ್ತಾರೆ, ಈ ದೇಶದ ಅಸೆಟ್ಟನ್ನು ಹೆಚ್ಚಿಸ್ತಾರೆ, ಆದರೆ ಇವರೆಲ್ಲರೂ ನಮ್ಮನ್ನು ಮೋಸ ಮಾಡ್ತಿದ್ದಾರೆ ಅನ್ನುವಂಥ ಭಾವನೆಯನ್ನು ಏನು ತುಂಬಿತ್ತೋ ಇವತ್ತು ದೇಶ ಅದನ್ನು ಕಳ್ಕೊಂಡಿದೆ. ಇವತ್ತು ದೇಶಕ್ಕೆ ಗೌರವ ಇದೆ. ಯಾಕೆ ಅಂತಂದರೆ ಈ ದೇಶದ ವ್ಯಾಪಾರಿಗಳು ಜಗತ್ತಿನ ಬೇರೆ ಬೇರೆ ರಾಷ್ಟ್ರದಲ್ಲಿ ರಾಯಭಾರಿಗಳಾಗಿ ಈ ದೇಶದ ವಿಸ್ತಾರವನ್ನು ಮಾಡ್ತಿದ್ದಾರೆ. ಜಗತ್ತಿನ ಅನೇಕ ಕಡೆಗಳಲ್ಲಿ ಭಾರತದ ಉದ್ಯಮಿಗಳು ಪೋರ್ಟ್ ಮಾಡ್ತಿದ್ದಾರೆ, ಬಂದರುಗಳನ್ನು ಮಾಡ್ತಿದ್ದಾರೆ, ಏರ್ಪೋರ್ಟ್ಗಳನ್ನು ಮಾಡ್ತಿದ್ದಾರೆ, ಬಿಸ್ನೆಸ್ ಸೆಂಟರ್ಗಳನ್ನು ನಡೆಸ್ತಾರೆ, ಭಾರತವನ್ನು ಜಗತ್ತಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಒಂದು ಕಾಲದಲ್ಲಿ ಹೇಗೆ ಭಾರತದ ವ್ಯಾಪಾರಿಗಳು ಆಫ್ರಿಕನ್ ಕಂಟ್ರೀಸ್ ಕನೆಕ್ಟ್ ಮಾಡ್ಕೊಂಡಿದ್ರು, ಗ್ರೀಕ್ನವರೆಗೂ ಹೋಗ್ತಿದ್ರು ಅಂತ ನಮ್ಗೆ ಅಂದಾಜಿದೆಯೋ, ಇವತ್ತು ಮತ್ತೆ ಭಾರತ ಅದೇ ಥರದ ಪರಿಕಲ್ಪನೆಯ ಮೂಲಕ ಹೋಗ್ತಿದೆ. ಹೀಗಾಗಿ ಹೊಸ ದೃಷ್ಟಿಕೋನ ಸಿಕ್ಕಿದೆ ಅಂತ ನಾವು ಯೋಚನೆ ಮಾಡ್ಬೋದು ಅಂತ ಅನ್ಸುತ್ತೆ. ಸ್ತ್ರೀಯರಿಗೆ ರಕ್ಷಣೆ ಇದೆಯಾ ನಿಮ್ಮ ದೇಶದಲ್ಲಿ? ಕಷ್ಟದಲ್ಲಿರುವವರನ್ನ ಸಂತೈಸ್ತಾ ಇದೆಯಾ? ಸ್ತ್ರೀಯರ ವಿಚಾರದಲ್ಲಿ ಹೇಳ್ತಾನೆ, ಸ್ತ್ರೀಯರಲ್ಲಿ ಜಾಸ್ತಿ ನಂಬಿಕೆ ಇಟ್ಟಿಲ್ಲ ತಾನೆ. ನೆಕ್ಸ್ಟ್ ಕೇಳ್ತಾನೆ ರಾಮ, ಬಿ ಕೇರ್ಫುಲ್, ಭಾಳ ನಂಬಿಕೆ ಇಟ್ಟಿಲ್ಲ ತಾನೆ. ಆಮೇಲೆ ರಹಸ್ಯ ವಿಷಯಗಳನ್ನು ಅವ್ರಿಗೆ ಹೇಳ್ತಿಲ್ಲ ತಾನೆ. ರಾಮ ಹೇಳೋದು ಬಹಳ ಎಚ್ಚರಿಕೆ, ಅಂದರೆ ಅವ್ರಿಗೆ ರಕ್ಷಣೆ ಕೊಡು, ಅವ್ರಿಗೆ ಬೇಕಾಗಿರೋದೆಲ್ಲ ಮಾಡು, ಆದರೆ ಬಹಳ ಎಚ್ಚರಿಕೆಯಿಂದಿರು ಅಂತ ರಾಮ ಹೇಳ್ತಾನೆ. ನಂಗೊಂದು ಪ್ರಸಂಗ ಇಂಥ ಸಂದರ್ಭದಲ್ಲಿ ನೆನಪಾಗುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಅಬ್ದುಲ್ ಕಲಾಂ ಅವರು ಕೂತ್ಕೊಂಡು ಮಾತಾಡ್ತಿದ್ರಂತೆ. ಪೋಖ್ರಾನ್ 2 ಆಗೋಕ್ಕಿಂತ ಮುಂಚಿನ ಪ್ರಸಂಗ. ಮಾಡಬೇಕು, ಅಟಲ್ಜಿ ಅದು ಮಾಡೋದಕ್ಕೆ ಬೇಕಾಗಿರೋ ತಯಾರಿ ಮಾಡಿದ್ರು, ಗೌರ್ಮೆಂಟ್ ಹೋಗಿತ್ತು, ಮತ್ತೆ ವಾಪಸ್ ಅವ್ರ ಗೌರ್ಮೆಂಟ್ ಬಂದಾಗ ಹಿ ಕೇಮ್ ವಿತ್ ದ ಫೈಲ್. ನಾವು ಮಾಡ್ಬೋದು, ಬಟ್ ಒಂದೇ ಒಂದು ಕಂಡೀಷನ್ ಏನಿದೆ ಅಂತಂದರೆ ಸುದ್ದಿ ಲೀಕ್ ಆಗಿಬಿಟ್ರೆ ಅಮೇರಿಕಾ ಗುರುತಿಸ್ಕೊಂಡ್ರೆ ಇನ್ನು ಜೀವಮಾನದಲ್ಲಿ ಮಾಡ್ಲಿಕ್ಕೆ ಬಿಡಲ್ಲ, ನಮಗೆ ಸುದ್ದಿ ಲೀಕ್ ಆಗಬಾರ್ದು ಅಂತ. ಆ ಪುಸ್ತಕ ಬರೆದವರು ತಮಾಷೆಯಲ್ಲಿ ಹೇಳಿದ್ರು ಸತ್ಯ ಹೇಳಿದ್ರು ಗೊತ್ತಿಲ್ಲ. ಅವರು ಬರೆದಿದ್ರು, ಅಟಲ್ಜಿ ಹೇಳಿದ್ರಂತೆ ಅಬ್ದುಲ್ ಕಲಾಂ ಅವರಿಗೆ, ಏನು ತಲೆ ಕೆಡಿಸ್ಕೋಬೇಡಿ, ಸುದ್ದಿ ಲೀಕ್ ಆಗೋ ಸಾಧ್ಯತೆಗಳೇ ಇಲ್ಲ, ನಿಮಗೂ ಮದುವೆ ಆಗಿಲ್ಲ, ನನಗೂ ಮದುವೆ ಆಗಿಲ್ಲ, ಏನಾಗಲ್ಲ ಬಿಡಿ. ಬ್ರಿಜೇಂದ್ರ ಮಿಶ್ರಾ ಅವ್ರಿಗೂ ಕೂಡ ಇದು ಕೊನೆ ಹಂತದಲ್ಲಿ ಗೊತ್ತಾಯಿತು ಅಂತ ಹೇಳ್ತಾರೆ. ತಮಾಷೆ ಲೈಟರ್ ನೋಟ್ನಲ್ಲಿ ಇರ್ಬೋದು, ಬಟ್ ಸ್ಟಿಲ್ ಒಂದು ಆ ಪರಿಕಲ್ಪನೆ ಇತ್ತಲ್ಲ. ರಾಮ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾನೆ, ಸ್ತ್ರೀಯರಿಗೆ ಕೊಡಬೇಕಾಗಿರುವ ಗೌರವವನ್ನು, ಅವರಿಗೆ ಬೇಕಾಗಿರುವಂಥ ಎಲ್ಲ ರಕ್ಷಣೆಯನ್ನು ಕೊಡು, ಆದರೆ ಎಚ್ಚರಿಕೆಯನ್ನು ಕಳ್ಕೊಳ್ಬೇಡ ಅಂತ. ಇದು ಅಫ್ಕೋರ್ಸ್ ನಾನು ಎಲ್ಲವೂ ಹಾಗೆ ಇರಬೇಕು ಅನ್ನೋಂಥ ಪ್ರಕ್ರಿಯೆ ಏನು ಹೇಳಲ್ಲ, ಆದರೆ ಯಾವಾಗ ಹೆಣ್ಮಕ್ಳು ಹೆಚ್ಚು ಎಂಪವರ್ ಆಗ್ತಾರೋ, ಎಲ್ಲ ಫೀಲ್ಡಲ್ಲೂ ಮುನ್ನುಗ್ತಾರೋ, ಆಗ ಈ ಥರದ ಅನೇಕ ಸಂಗತಿಗಳು ಅವರಿಂದ ದೂರ ಆಗ್ತವೆ ಅಂತ ನಾವು ಭಾವಿಸ್ಬೋದು. ಮತ್ತು ಸ್ವತಃ ರಾಮ ಸೀತೆಯೊಂದಿಗೆ ಎಲ್ಲವನ್ನು ಹಂಚಿಕೊಳ್ತಿದ್ದ. ಹೀಗಾಗಿ ಅದ್ರ ಬಗ್ಗೆ ತುಂಬ ಗೊಂದಲ ಪಡಬೇಕಾದಂಥ ಅಗತ್ಯ ಇಲ್ಲ. ಇನ್ನು ನೆಕ್ಸ್ಟು, ಇವತ್ತಂತೂ ಸ್ತ್ರೀಯರ ವಿಚಾರದಲ್ಲಿ ಹೆಂಗಿದೆ ಅಂತಂದರೆ, ಭಾರತ ಹೋಗಿರುವಂಥ ರೀತಿ ಇದೆಯಲ್ಲ, ನಮ್ಮ ಮಂತ್ರಿಗಳಲ್ಲಿ ಅನೇಕರು ಸ್ತ್ರೀಯರು. ಸ್ತ್ರೀ ಮಂತ್ರಿಗಳು ಮೊದಲು ಇದ್ದರು, ಆದರೆ ಹಣಕಾಸು ಮಂತ್ರಿಯೇ ಒಬ್ಬ ಹೆಣ್ಣು ಮಗು ಏನು ಸ್ಟ್ರಾಂಗ್ ಆಗಿದ್ದಾರೆ ಅಂತಂದರೆ, ಈ ದೇಶ ಈ ಹಂತಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡಿರಲಿಲ್ಲ ರೀ. ಈ ದೇಶ ಇವತ್ತು ಜಗತ್ತಿನ 5ನೇ ದೊಡ್ಡ ಎಕಾನಮಿ. ಯಾರ ಕಾಲಕ್ಕೆ? ಒಂದು ಹೆಣ್ಮಗುವಿನ ಕಾಲಕ್ಕೆ. ಗೊತ್ತಿಲ್ಲ ನನಗೆ 3ನೇ ದೊಡ್ಡ ಎಕಾನಮಿ ಆಗುವಾಗ ಅವರೇ ಅಲ್ಲಿರ್ತಾರೋ, ಆ ಜಾಗಕ್ಕೆ ಬೇರೆಯವ್ರು ಬರ್ತಾರೋ ಗೊತ್ತಿಲ್ಲ, ಬಟ್ ಒಂದು ಹೆಣ್ಮಗು ಆ ದಿಕ್ಕಿಗೆ ತೆಗೆದುಕೊಂಡು ಹೋಯ್ತಲ್ಲ. ಅವ್ರ ಆರಂಭದಲ್ಲಿ ಬಂದಾಗ ಹಣಕಾಸಿನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಎಲ್ಲರೂ ಆಡ್ಕೊಳ್ತಿದ್ರು, ಎಂಥವ್ರನ್ನ ಕರ್ಕೊಂಡು ಬಂದರು ಅಂತ. ಬಟ್ ಇವತ್ತು ಹೆಂಗಿದೆ ಭಾರತದ ಹಣಕಾಸಿನ ಪರಿಸ್ಥಿತಿ? ಸದ್ಯದಲ್ಲೇ ಇನ್ನೊಂದು ಬಜೆಟನ್ನು ಮಂಡಿಸ್ತಾರೆ, ಲೆಟ್ ಅಸ್ ಸಿ ಹೇಗಾಗ್ಬೋದು ಇವೆಲ್ಲವೂ ಅಂತ. ನೆಕ್ಸ್ಟು ರಾಮ ಹೇಳ್ತಾನೆ, ನಿನ್ನಲ್ಲಿರುವ ಆನೆಗಳಿಂದ ಮತ್ತು ಕುದುರೆಗಳಿಂದ ನೀನು ತೃಪ್ತನಾಗಿಲ್ಲ ತಾನೆ. ಯುದ್ಧಕ್ಕೆ ಹೋಗುವಂಥ ಆನೆಗಳು ಮತ್ತು ಕುದುರೆಗಳು ನನ್ನ ಹತ್ರ ಬೇಕಾದಷ್ಟಿವೆ, ಸಾಕು ಅಂತ ನಿನ್ಗೆ ಅನಿಸ್ತಾ ಇಲ್ಲ ತಾನೆ. ಅಂದರೆ ಕಲೆಕ್ಟ್ ಮಾಡೋದು ನಿಲ್ಲಿಸಬೇಡ ಅಂತ. ರಫೇಲ್ಗಳು ಬರಲಿ, ಇನ್ನೊಂದು 4 ಬರಲಿ, ತಲೆ ಕೆಡಿಸ್ಕೊಬೇಡ. ಟ್ಯಾಂಕ್ ಬಂತು, ಇನ್ನೊಂದು 4 ಆಗಲಿ. ಏರ್ಕ್ರಾಫ್ಟ್ ಕ್ಯಾರಿಯರ್ 2 ಇದೆ, ಇನ್ನೊಂದು 2 ಆಗಲಿ. ನೀನು ಎಷ್ಟು ಸಾಧ್ಯವೋ ತುಂಬಿಸ್ಕೋ. ಎಷ್ಟು ಸಮರ್ಥನಾಗಿರಬೇಕು ಅಂತಂದರೆ ನೀನು ಅಜೇಯನಾಗಿರಬೇಕು ಅಂತ. ಈ ರಾಷ್ಟ್ರ ಅಜೇಯವಾಗಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಅವನು ಹೇಳ್ತಾನೆ. ನೆಕ್ಸ್ಟು, ಇದಂತೂ ಪಕ್ಕ ಸೂಟ್ ಆಗುತ್ತೆ, ಅಂದರೆ ನಮ್ಗೆ ಅರ್ಥ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಸಂಧ್ಯಾವಂದನಾದಿ ನಿತ್ಯ ಕರ್ಮ ಮುಗಿಸಿಕೊಂಡು ರಾಜಯೋಗ್ಯ ಉಡುಪುಗಳಿಂದ ಶರೀರವನ್ನು ಸಿಂಗರಿಸಿಕೊಂಡು ಪ್ರಜೆಗಳಿಗೆ ದರ್ಶನ ಕೊಡ್ತಿದ್ದೆ ತಾನೆ. ಹವಾಯಿ ಚಪ್ಪಲಿ ಹಾಕೊಂಡು ಬಂದ್ಬಿಟ್ಟಿಲ್ಲ ತಾನೆ ನೀನು ಯಾವಾಗಲೂ ಅಂತ. ಹೆಂಗಿರ್ಬೇಕು ನೀನು ಅಂತ ಕಲ್ಪನೆ ಹೆಂಗಿದೆ ನೋಡಿ. ರಾಜಯೋಗ್ಯ ಉಡುಪನ್ನೇ ಹಾಕಬೇಕು. ಯಾಕೆಂದ್ರೆ ನಿನ್ನನ್ನು ನೋಡುವಾಗ ಅಯೋಧ್ಯೆಯ ರಾಜ ಅಂತ ಹೇಳ್ಬೇಕಲ್ಲೋ. ನೀನು ಅಯೋಧ್ಯೆಯ ರಾಜ, ಅಯೋಧ್ಯಾಪತಿ, ನೀನು ಹಂಗೆ ಕಾಣಬೇಕು. ಎಂತೆಂಥದ್ದು ಬಟ್ಟೆ ಹಾಕೊಂಡು ಬರಬೇಡ, ಆಚೆಗೆ ಬಂದರೆ ನೀಟಾಗಿ ಬಾ. ಏನು ಚಂದ.
ರಾಮ ಎಷ್ಟು ಸುಂದರವಾಗಿ ಹೇಳಿದ. ಮುಂದೆ ಹೇಳಿದ, ನಿನ್ನ ಸೇವಕರು, ಇದು ಚೆನ್ನಾಗಿದೆ, ನಿನ್ನ ಸೇವಕರು ನಿನ್ನ ಕಂಡ್ರೆ ಹೆದರ್ತಾ ಇದ್ದಾರಾ? ತಪ್ಪು, ಹೆದರಿಸ್ಬೇಡ. ಹೆದರ್ತಾ ಇಲ್ವಾ? ತಪ್ಪು, ಹೆದರಿಸು. ಬಹಳ ಚೆನ್ನಾಗಿದೆ. ಮಧ್ಯಮ ಮಾರ್ಗದಲ್ಲಿರು. ನಿನ್ನ ಕಂಡ್ರೆ ಹೆದರಿಕೆನೇ ಇಲ್ಲ ಅಂತ ಊರೆಲ್ಲ ಹೇಳ್ಕೊಳ್ಬಾರ್ದು. ಅಯ್ಯಪ್ಪ ಅವ್ನ ಕಂಡ್ರೆ ಸಿಕ್ಕಾಪಟ್ಟೆ ಹೆದರಿಕೆ, ಹತ್ರ ಹೋಗ್ಲಿಕ್ಕೂ ಭಯ, ಹಂಗೂ ಇಲ್ಲ. ನಿನ್ನ ಜೊತೆ ಹೆಂಗಿರಬೇಕು ಅಂದರೆ ಎರಡರ ಮಿಕ್ಸರ್, ಒಂದು ಮಧ್ಯಮ ಮಾರ್ಗದಲ್ಲಿರುವಂಥ ಸೇವಕರ ಕುರಿತಂತೆ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ನಿನ್ನ ರಾಜ್ಯದ ಎಲ್ಲ ದುರ್ಗಗಳು, ನಾನು ದುರ್ಗ ಅಂದರೆ ರಾಜ್ಯ ಅಂತ ತಿಳ್ಕೊಳ್ತೀನಿ, ಭಿನ್ನ ಭಿನ್ನ ರಾಜ್ಯಗಳು ಭಾರತದಲ್ಲಿ. ನಿನ್ನ ರಾಷ್ಟ್ರದ ಎಲ್ಲ ದುರ್ಗಗಳು ಧನಧಾನ್ಯಗಳಿಂದ ಸಮೃದ್ಧ, ಆಯುಧಗಳಿಂದ ಪರಿಪೂರ್ಣ, ಜಲ ಸಮೃದ್ಧಿ ಇದೆ ತಾನೇ, ಯಂತ್ರಗಳು ಇದೆ ತಾನೇ, ಎಲ್ಲ ರಾಜ್ಯಗಳಲ್ಲೂ ಇನ್ವೆಸ್ಟ್ಮೆಂಟ್ ಬರ್ತಿದೆಯಾ, ಫ್ಯಾಕ್ಟ್ರೀಸ್ ಎಲ್ಲ ಚೆನ್ನಾಗಿ ಹಾಕಿದಾರಾ, ಎಲ್ಲವೂ ಡೆವಲಪ್ ಆಗ್ತಿದೆಯಾ, ಈಕ್ವಲಿ ಮುಂದಕ್ಕೆ ಹೋಗ್ತಿದೆಯಾ ಅನ್ನೋ ಪರಿಕಲ್ಪನೆಯನ್ನು ಕಟ್ಕೋ ಅಂತ. ಮುಂದೆ ಹೇಳ್ತಾನೆ, ವ್ಯಯವು ಆದಾಯಕ್ಕಿಂತ ಕಡಿಮೆ ಆಗಿದೆ ತಾನೆ. ಆದಾಯ ಕಡಿಮೆ ಆಗಿ ನೀನು ಖರ್ಚು ಮಾಡೋದೇ ಜಾಸ್ತಿ ಆಗಬಾರ್ದು. ಮತ್ತು ಎರಡನೇದು, ಯಾರು ಇದರ ಮೇಲ್ವಿಚಾರಣೆ ಇಟ್ಕೊಂಡಿದ್ದಾರೋ ಅದು ಅಯೋಗ್ಯರ ಕೈಯಲ್ಲಿ ಕೊಡದೆ ಥರ ನೋಡ್ಕೋ ಅಂತ. ಅಯೋಗ್ಯ ಅನ್ನೋ ಪದ ರಾಮ ಬಳಸಿರೋದು, ನಂದಲ್ಲ. ಇತ್ತೀಚೆಗೆ ಅಯೋಗ್ಯ ಪದಕ್ಕೆ ಬಹಳ ದೊಡ್ಡ ಗಲಾಟೆ ಆಗ್ಬಿಡ್ತು. ಅಯೋಗ್ಯ ಅನ್ನೋ ಪದವನ್ನು ಬಳಸಬಾರ್ದು, ಅದು ಅಟ್ರಾಸಿಟಿ ಕೇಸು ಅಂತ. ಆಮೇಲೆ ಕೋರ್ಟ್ ಸರಿಯಾಗಿ ಹೋಗಿತ್ತು, ಅಯೋಗ್ಯ ಯಾವುದು ಜಾತಿ ಅಲ್ಲ, ಅದು ಅಟ್ರಾಸಿಟಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಏನು ತಲೆ ಕೆಡಿಸ್ಕೊಂಡಿದ್ದೀರಾ ಅಂತೇಳಿ FIR ಸ್ಟೇ ಕೊಡ್ತು. ಅಯೋಗ್ಯ ಅಂತ ಬಳಸಿದಾನೆ ರಾಮ್. ಅಯೋಗ್ಯರ ಕೈಲಿ ಕೊಡಬೇಡ ಅಂತ ರಾಮ ಹೇಳ್ತಾನೆ. ಮುಂದೆ ಹೇಳ್ತಾರೆ, ನಿನ್ನ ಐಶ್ವರ್ಯ ಅಂದರೆ ನಿನ್ನ ಸಂಪತ್ತು ಯಾವುದಕ್ಕೆ ಬಳಕೆ ಆಗಬೇಕು? ದೇವತೆಗಳ ಒಲುಮೆಯ ಯಜ್ಞಯಾಗಗಳಿಗೆ ಬಳಕೆಯಾಗಬೇಕು, ದೇವತೆಗಳಿಗೆ ಸಂಪ್ರೀತಿ ಮಾಡಬೇಕು. ಎರಡನೇದು, ಪಿತೃಗಳ ಪ್ರೀತಿಯ ಪಡ್ಕೊಳ್ಳಿಕ್ಕೆ, ಅದಕ್ಕೋಸ್ಕರ ಆಗಬೇಕು. ಅಂದರೆ ಯಾರು ರಾಷ್ಟ್ರವನ್ನು ಕಟ್ಟಿದ ಹಿರಿಯರಿದ್ದಾರೋ ಅವರಿಗೆ ಗೌರವ ಸಿಗೋದಕ್ಕೆ ಸಂಪತ್ತು ವ್ಯಯ ಆಗಬೇಕು. ಸರ್ದಾರ್ ಪಟೇಲರು ಕೆಲಸ ಮಾಡಿದ್ರು ಈ ದೇಶಕ್ಕೋಸ್ಕರ. ಇವತ್ತು ಯುನೈಟೆಡ್ ಭಾರತ ನಮಗೆ ಕಾಣಿಸ್ತಾ ಇದೆ ಅಂತಂದರೆ, ಏಕೀಕೃತಗೊಂಡ ರಾಷ್ಟ್ರ ಕಾಣ್ತಿದೆ ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ಸರ್ದಾರ್ ಪಟೇಲ್. ಸರ್ದಾರ್ ಪಟೇಲರ ಮೂರ್ತಿ ಮಾಡುವಾಗ ದುಡ್ಡು ವ್ಯಯ ಆಯಿತು ಅಂತ ಹೇಳಬೇಡ, ಪಿತೃಗಳಿಗೆ ಗೌರವ ಕೊಡಪ್ಪ, ಈ ರಾಷ್ಟ್ರವನ್ನು ಕಟ್ಟಿದವರಿಗೆ ಗೌರವ ಕೊಡು ಅಂತ. ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನ ದೆಹಲಿಯಲ್ಲಿ ಕರ್ತವ್ಯ ಪಥದಲ್ಲಿ ನಿಲ್ಲಿಸಿರುವಾಗ ನೇತಾಜಿ ಸುಭಾಷ್ ಚಂದ್ರ ಬೋಸರಿಗೆ ಗೌರವ ಕೊಡಬೇಕಿತ್ತಪ್ಪ ಈ ದೇಶ. ಸ್ವಾತಂತ್ರ್ಯದ ತುದಿಗೆ ನಮ್ಮನ್ನು ಕರ್ಕೊಂಡು ಹೋದವರು ನೇತಾಜಿ, ಗೌರವ ಕೊಡಬೇಕಿತ್ತಲ್ಲ ಅವರಿಗೆ. ಆ ಕೆಲಸ ಆಗಬೇಕು ಅಂತ. ಬೀಟಿಂಗ್ ದ ರಿಟ್ರೀಟಲ್ಲಿ ಏನೇನೋ ಹಾಡು ಹಾಡ್ತಿರ್ತೀರಲ್ಲ, ಆ ಹಾಡುಗಳನ್ನು ಹಾಡಬೇಡಿ, ಜಯೋಸ್ತುತೆ ಹಾಡನ್ನು ಹಾಡಿ. ಯಾಕೆಂದರೆ ಸಾವರ್ಕರ್ ಬರೆದಿದ್ದು ಅದನ್ನು ಅಂತ ಗೌರವ ಕೊಡುವಾಗ ಏನು ಹೆಮ್ಮೆ ಅನ್ಸುತ್ತೆ ನಮಗೆ ಅಂತ. ಅಂದರೆ ಯಾರು ಈ ದೇಶವನ್ನು ಕಟ್ಟಿದ್ರೋ ಅವ್ರಿಗೆ ಸಿಗಬೇಕಾದ ಗೌರವವನ್ನು ಕೊಡ್ಲಿಕ್ಕೋಸ್ಕರ ನಿನ್ನ ಸಂಪತ್ತನ್ನು ವ್ಯಯಿಸು, ಚಿಂತೆ ಇಲ್ಲ ಅಂತ ರಾಮ ಹೇಳ್ತಾನೆ. ಮುಂದೆ ರಾಮ ಹೇಳ್ತಾನೆ, ಅತಿಥಿ ಅಭ್ಯಾಗತರ ಅವರ ಗೌರವಕ್ಕೋಸ್ಕರ ಹಣವನ್ನು ವ್ಯಯ ಮಾಡು. ಬ್ರಾಹ್ಮಣರ ಅಂದರೆ ಪರಂಪರೆಯನ್ನು ಉಳಿಸಿದವರ, ಯೋಧರ, ಮಿತ್ರವರ್ಗದವರ ಭರಣ ಪೋಷಣೆಗೆ ಈ ಸಂಪತ್ತನ್ನು ಖರ್ಚು ಮಾಡು ಅಂತ ರಾಮ ಹೇಳ್ತಾನೆ. ಇನ್ನು ತುಂಬ ಹೇಳ್ತಾನೆ ರಾಮ. ಆರ್ಯ ಶುದ್ಧಾತ್ಮರು ಮಿಥ್ಯಾಪವಾದಕ್ಕೆ ಗುರಿಯಾದಾಗ ನೀತಿಶಾಸ್ತ್ರ ಕುಶಲ ನ್ಯಾಯಾಧೀಶರ ಮುಂದೆ ನಿರ್ಣಯಿಸ್ತೀಯಾ, ಅಥವಾ ಲೋಭಕ್ಕೊಳಗಾಗಿ ಅವ್ರ ಶಿಕ್ಷೆ ಅನುಭವಿಸ್ತೀಯ ಅಂತ ಬಿಟ್ಟು ಬಿಡ್ತೀಯಾ? ಸೂಕ್ಷ್ಮ ಸಂಗತಿ. ಅದೇ ಮುಂದುವರೆದು ಹೇಳ್ತಾನೆ ಅವನು. ಅದೇ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದವನನ್ನು ಒಳಗೆ ಕಳಿಸ್ತೀಯೋ ಅಥವಾ ಏನಾದರೂ ತೊಗೊಂಡು ಅವನನ್ನು ಬಿಟ್ಟುಬಿಡ್ತೀಯೋ ಯೋಚನೆ ಮಾಡೋಂಗಿಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಈ ನಾಡಿನಲ್ಲಿ, ನಿನ್ನ ನಾಡಿನಲ್ಲಿ ಐಶ್ವರ್ಯವಂತ ಮತ್ತು ದರಿದ್ರ ಇಬ್ಬರಿಗೂ ಕೂಡ ಲ್ಯಾಂಡ್ ಡಿಸ್ಪ್ಯೂಟ್ ಬಂದರೆ, ಇಬ್ಬರಿಗೂ ಕೂಡಿದಂಥ ಲ್ಯಾಂಡ್ ಡಿಸ್ಪ್ಯೂಟ್ ಬಂದರೆ ಇಬ್ಬರಿಗೂ ಸಮಾನವಾಗಿರುವಂಥ ನ್ಯಾಯ ಸಿಗುವಂಥ ವ್ಯವಸ್ಥೆಯನ್ನು ನೀನು ಮಾಡು. ಯಾಕೆ ಅಂತಂದರೆ ಸುಳ್ಳು ಅಪರಾಧಕ್ಕೆ ಶಿಕ್ಷೆ ಅನುಭವಿಸುವವನ ಕಣ್ಣೀರು. ಭಾಳ ಚೆನ್ನಾಗಿದೆ ಇದು. ಒಬ್ಬ ರಾಜನಾದವನು ಎಷ್ಟು ಎಚ್ಚರಿಕೆ ಇಟ್ಕೊಳ್ಬೇಕು ನೋಡಿ. ಸುಳ್ಳು ಅಪರಾಧಕ್ಕೆ ಶಿಕ್ಷೆ ಅನುಭವಿಸುವವನ ಕಣ್ಣೀರು ನ್ಯಾಯಾಧೀಶನ ಅಥವಾ ರಾಜನ ಪುತ್ರರನ್ನು, ಪಶು ಸಂಪತ್ತನ್ನು ನಾಶ ಮಾಡುತ್ತೆ. ಭಾಳ ಚೆನ್ನಾಗಿದೆ. ಭಾಳ ಎಚ್ಚರಿಕೆ ಇಟ್ಕೋ. ಒಂದು ಸುಳ್ಳು ಅಪರಾಧಕ್ಕೆ ಶಿಕ್ಷೆ ಅನುಭವಿಸಿ ಕಣ್ಣೀರು ಹಾಕದೇ ಇರೋ ಥರ ನೋಡ್ಕೋ ಅಂತ ಎಚ್ಚರಿಕೆ ಕೊಡ್ತಾನೆ. ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯದ ಪರಿಕಲ್ಪನೆ ಕೊಡುವಾಗ ಇದೊಂದನ್ನು ತಗೊಂಡು ಹೇಳ್ತಾರೆ. ಬಟ್ ಹಿಂದೆ ಮುಂದೆ ಇಷ್ಟೆಲ್ಲ ಇದೆ. ಜ್ಞಾನವೃದ್ಧರನ್ನು, ವಯೋವೃದ್ಧರನ್ನು, ಮಕ್ಕಳನ್ನು, ವಿದ್ವಾಂಸರನ್ನು, ವೈದ್ಯ ಪ್ರಮುಖರನ್ನು ದಾನದಿಂದ, ಸೌಮನಸ್ಯದಿಂದ, ಅಕ್ಕರೆಯ ಮಾತುಗಳಿಂದ ನಿನ್ನವರನ್ನಾಗಿಸಿಕೊಳ್ಳಲು ಯತ್ನಿಸ್ತೀಯ ತಾನೆ.
ರಾಜನಿಗೆ ಎಷ್ಟು ಕಂಡೀಷನ್ನು ಅಂತಂದರೆ ಇವರೆಲ್ಲರನ್ನೂ ಪ್ರೀತಿಯಿಂದ ಕೆಲವರಿಗೆ ದಾನ ಕೊಟ್ಟು ನಿನ್ನವರನ್ನಾಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡು. ಗುರುಗಳು, ವೃದ್ಧರು, ತಪಸ್ವಿ, ದೇವತೆ, ಅತಿಥಿ, ಅಶ್ವತ್ಥವೇ ಮೊದಲಾದ ಮಹಾವೃಕ್ಷಗಳನ್ನು ವಿದ್ಯೆ, ವಿನಯ, ಶೀಲ ಮತ್ತು ಸದಾಚಾರಗಳಿಂದ ಸಂಪನ್ನರಾದವರ ನೋಡಿದೊಡನೆ ನಮಸ್ಕರಿಸ್ತೀಯ ತಾನೆ. ರಾಜನಾಗೋದು ಸುಲಭ ಅಲ್ಲ ರೀ. ಮೇಷ್ಟ್ರು ಬಂದಾಗ ಕುರ್ಚಿಯಲ್ಲಿ ಕೂತ್ಕೊಳ್ಳೋಂಗಿಲ್ಲ, ಎದ್ದು ನಿಂತ್ಕೋಬೇಕು ನನ್ನ ಗುರುಗಳು ಅಂತ. ಹಿರಿಯರು ಬಂದಾಗ ಕೂತ್ಕೊಳ್ಳೋಂಗಿಲ್ಲ, ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಬೇಕು. ಮತ್ತು ಕಂಡೊಡನೆ ನಮಸ್ಕಾರ. ನಾನು ಅದೇ ಹೇಳ್ತೀನಲ್ಲ, ಪ್ರತಿಯೊಂದಕ್ಕೂ ಕೂಡ ಚೌಕಟ್ಟುಗಳು ಜಾಸ್ತಿ. ನಾನು ಹಿಂಗೆ ಇರೋದು ಬಹಳ ಈಸಿ, ಚೌಕಟ್ಟುಗಳು ಜಾಸ್ತಿ ಇಲ್ಲ. MLA ಆದರೆ ಚೌಕಟ್ಟು ಜಾಸ್ತಿ, MP ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ, ಯಾಕಂದರೆ ರಾಷ್ಟ್ರದ ಪ್ರತಿನಿಧಿ. CM ಆದರೆ ಚೌಕಟ್ಟುಗಳು ಸಿಕ್ಕಾಪಟ್ಟೆ, PM ಆದರೆ ಇದು 10 ಪಟ್ಟು ಜಾಸ್ತಿ, ಯಾಕಂದ್ರೆ ಇಡೀ ರಾಷ್ಟ್ರಕ್ಕೆ. ಆ ಚೌಕಟ್ಟುಗಳ ನಡುವೆ ಬದುಕಬೇಕು ಅವನು. ಆ ಚೌಕಟ್ಟುಗಳಲ್ಲಿ ಒಂದನ್ನು ಮೀರುವಂತಿಲ್ಲ, ಅಷ್ಟು ಚೌಕಟ್ಟನ್ನು ಹಾಕಬೇಕು. ಅವನು ಹೇಳ್ತಾನೆ, ಗುರುಗಳು ಬಂದರೆ ಅವರಿಗಿಂತ ಮುಂಚೆ ನೀನು ನಮಸ್ಕಾರ ಮಾಡಬೇಕು. ವೃದ್ಧರು ಬಂದರೆ ಕಂಡೊಡನೆ ನಮಸ್ಕಾರ ಮಾಡಬೇಕು. ತಪಸ್ವಿಗಳು ಕಂಡ್ರೆ ನಮಸ್ಕಾರ ಮಾಡು. ದೇವತೆಗಳು ಕಂಡ್ರೆ ನಮಸ್ಕಾರ ಮಾಡು. ಅತಿಥಿಗಳಿಗೆ ನಮಸ್ಕಾರ ಮಾಡು. ವಿದ್ಯೆ, ವಿನಯ, ಶೀಲ ಮತ್ತು ಸದಾಚಾರಗಳಿಂದ ಸಂಪನ್ನರಾದವರೆಲ್ಲ ಬಂದರೆ ನೀನು ಮೊದಲು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಪ್ಪ, ಕೂತ್ಕೊಳ್ಳೋಂಗಿಲ್ಲ. ಭರತನಿಗೆ ರಾಮ ಹೇಳೋದು, ಅಯೋಧ್ಯಾಪತಿ ಭರತನಿಗೆ ಹೇಳುವಂಥ ಮಾತು. ನಿನ್ನ ಅರ್ಥದ ಮೂಲಕ ಧರ್ಮಕ್ಕೂ ಇದು ಭಾಳ ಚೆನ್ನಾಗಿದೆ. ಇದರ ವ್ಯಾಖ್ಯಾನವನ್ನು ವಿಶೇಷವಾಗಿ ಓದಿದೆ, ನನಗೆ ಆರಂಭದಲ್ಲಿ ಗೊತ್ತಾಗಲಿಲ್ಲ. ವ್ಯಾಖ್ಯಾನವನ್ನು ಓದಿದ ನಂತರ ವಿಸ್ತಾರಗೊಳಿಸ್ಕೊಳ್ಳಿಕ್ಕಾಯಿತು. ನೀನು ಅರ್ಥದ ಮೂಲಕ ಧರ್ಮಕ್ಕೂ, ಧರ್ಮದ ಮೂಲಕ ಅರ್ಥಕ್ಕೂ ಹಾನಿ ಮಾಡ್ತಿಲ್ಲ ತಾನೇ ಅಂತ ಕೇಳ್ತಾನೆ. ವ್ಯಾಖ್ಯಾನ ಏನು ಹೇಳುತ್ತೆ ಗೊತ್ತಾ? ಬೆಳಗ್ಗಿನ ಜಾವ ಧರ್ಮದ ಟೈಮ್ ಅಂತ. ನಾವು ಸೂರ್ಯೋದಯಕ್ಕೂ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಪೂರ್ತಿ ಧರ್ಮ ಕಾರ್ಯಕ್ಕೆ ಮೀಸಲಾಗಿಡಬೇಕು. ಧ್ಯಾನ, ಜಪ, ತಪ ಎಲ್ಲಕ್ಕೂ ಇಡಬೇಕು. ಅದಾದ ನಂತರ ಮಧ್ಯಾಹ್ನದ ಹೊತ್ತಿದೆಯಲ್ಲ, ಅದು ಅರ್ಥಕ್ಕೋಸ್ಕರ ಅಂತ. ಅರ್ಥಕ್ಕೋಸ್ಕರ ಅಂತಂದರೆ ನನ್ನ ಪರಿವಾರವನ್ನು ನಡೆಸಲಿಕ್ಕೋಸ್ಕರ, ದುಡ್ಡು ಗಳಿಸ್ಕೋಸ್ಕರ ಕೆಲಸ ಮಾಡಬೇಕು. ಸಂಜೆ ಕಳೆದ ರಾತ್ರಿ ಆಗುವಾಗ ಕಾಮನೆಗಳನ್ನು, ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಟಿ ವಿ ನೋಡಬೇಕಾ, ಖುಷಿಯಾಗಿರಬೇಕಾ, ಆನಂದವಾಗಿರಬೇಕಾ, ಮಕ್ಕಳ ಜೊತೆ ಆಡಬೇಕಾ, ಹೆಂಡತಿಯೊಂದಿಗೆ ಕ್ರೀಡಿಸಬೇಕಾ, ಅದಕ್ಕೆ ರಾತ್ರಿ. ನೀನು ಧರ್ಮದಿಂದ ಅರ್ಥಕ್ಕೂ, ಅರ್ಥದಿಂದ ಧರ್ಮಕ್ಕೂ ಅಪಚಾರ ಮಾಡ್ತಾ ಇಲ್ಲ ತಾನೇ? ರಾಮ ಕೇಳ್ತಾನೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದುಡ್ಡು ದುಡಿಯೋದು ಹೆಂಗೆ ಅಂತ ಯೋಚನೆ ಮಾಡಬಾರ್ದು. ಮಧ್ಯಾಹ್ನ ನಾನು ಈಗ ಕೂತ್ಕೊಂಡು ದೇವ್ರ ಜಪ ಮಾಡ್ತೀನಿ ಅಂತಲ್ಲ. ರಾತ್ರಿ ಎಲ್ಲರೂ ಮಲ್ಕೊಳ್ಬೇಕಾದ ಸಂದರ್ಭದಲ್ಲಿ ನೀನು ಮಾಡಬೇಕಾಗಿರುವಂಥ ಕೆಲಸಕ್ಕೆ ಅದಕ್ಕೆ ಆವಾಗ ಸಮಯ ಕೊಡು. ಎಲ್ಲವನ್ನು ಮಿಕ್ಸ್ ಮಾಡಬೇಡ ಅಂತ. ಏನು ವ್ಯವಸ್ಥಿತವಾಗಿರುವಂಥ ಚೌಕಟ್ಟನ್ನು ಹಾಕಿ ಕೊಡ್ತಾನೆ ರಾಮ ಅಂತ. ಉದ್ದಕ್ಕೂ ರಾಮ ಇದಾದ ನಂತರ ರಾಜದೋಷಗಳು ಯಾವುದು ಅನ್ನೋದೆಲ್ಲವನ್ನು ಹೇಳಿ ಇಂಥದ್ದೊಂದು ಸಾಮ್ರಾಜ್ಯವನ್ನು ಕಟ್ಟಬೇಕಾಗಿದೆ ಅಂತ ಹೇಳ್ತಾನೆ. ಬಹುಶಃ ಭರತನಿಗೆ ಅವನು ಹಾಕಿಕೊಟ್ಟ ಈ ಚೌಕಟ್ಟುಗಳಿದೆಯಲ್ಲ, 14 ವರ್ಷಗಳ ಕಾಲ ಭರತ ಚಾಚೂ ತಪ್ಪದೆ ಅನುಸರಿಸಿದ. ಭರತ ಇದರಲ್ಲಿರಲಿಲ್ಲ, ಅರಮನೆಯಲ್ಲಿರಲಿಲ್ಲ, ನಂದಿಗ್ರಾಮದಲ್ಲಿದ್ದ, ಔಟ್ಸ್ಕರ್ಟ್ಸ್, ಅಯೋಧ್ಯಾದ ಔಟ್ಸ್ಕರ್ಟ್ಸ್ನಲ್ಲಿದ್ದ. ಆದರೆ ರಾಜ್ಯವನ್ನು ಹೆಂಗೆ ನೋಡ್ಕೊಂಡಿದ್ದ ಅಂತಂದರೆ, ಪಾದುಕೆಗಳನ್ನು ಮೇಲಿಟ್ಟಿದ್ದರಿಂದ ರಾಮನೇ ಕೂತಿದ್ದಾನೆ, ನಾನು ಅವನ ಪ್ರತಿನಿಧಿಯಾಗಿದ್ದೀನಿ ಅಷ್ಟೇ. ಹೀಗಾಗಿ ರಾಮನೇ ನೋಡ್ಕೊಳ್ತಿದ್ದಾನೆ. ರಾಮನ ರಾಜ್ಯಕ್ಕೆ ಅಪಚಾರ ಬರದಂತೆ ತಾನು ನೋಡ್ಕೊಳ್ತೀನಿ ಅಂತ 14 ವರ್ಷ ನೋಡ್ಕೊಂಡ. ಇತ್ತೀಚೆಗೆ ಒಬ್ಬ ಕವಿಗಳು ಭಾಳ ಚೆನ್ನಾಗಿ ಹೇಳ್ತಿದ್ರು, ಇದು ಮೂಲ ರಾಮಾಯಣದ್ದಲ್ಲ. ಒಂದು ಕಡೆ ಭರತ ಹಾಗಿದ್ದಾಗ ಹೇಗಿದ್ದ ಅಂತಂದರೆ, ಅವನ ಹೆಂಡತಿಯೂ ಕೂಡ ಹಾಗೆ ಇದ್ಲಂತೆ. ಭರತನ ಪತ್ನಿ ಭರತನಿಗೆ ಹೇಳಿದ್ಲಂತೆ, ನೀವು ಹಿಂಗಿರುವಾಗ ನಾನು ಅರಮನೆಯಲ್ಲಿ ಹೆಂಗಿರಲಿ, ನಾನು ನಿಮ್ಮ ಥರ ನಾರಮಡಿ ಉಟ್ಕೊಂಡು ಅಲ್ಲಿ ಬಂದ್ಬಿಡ್ತೀನಿ. ಭರತ ಹೇಳಿದ್ನಂತೆ, ನೀನು ಬರ್ಬೋದು, ಆದರೆ ಮನೇಲಿ 3 ತಾಯಂದಿರಿದ್ದಾರೆ. ಅಣ್ಣ ಹೇಳಿದ್ದಾನೆ, ಕೈಕೇಯಿನ ಚೆನ್ನಾಗಿ ನೋಡ್ಕೋಬೇಕು. ಕೌಸಲ್ಯ ಸ್ವತಃ ನನ್ನ ದೊಡ್ಡಮ್ಮ, ಅವಳು ನಾನು ಹೆಂಗೆ ಬಿಡ್ಲಿಕ್ಕಾಗತ್ತೆ. ಮತ್ತು ಸುಮಿತ್ರೆ, ನಾನು ಆಕೆನೂ ಚೆನ್ನಾಗಿ ನೋಡ್ಕೋಬೇಕು. ನಾನು ದೂರದಲ್ಲಿರ್ತೀನಿ, ನನ್ನ ಪರವಾಗಿ ನೀನು ನೋಡ್ಕೋತೀಯ ಅಂತ ಅವನ ಹೆಂಡ್ತಿನ ಅಲ್ಲಿ ಬಿಟ್ಟ. ಭಾಳ ಚೆನ್ನಾಗಿರೋ ಘಟನೆ ಅದು. ಒಂದಿನ ಅವಳು ಟೆರೇಸ್ ಮೇಲೆ ಶತಪಥ ಹಾಕ್ತಿದ್ಲಂತೆ. ಕೌಸಲ್ಯ ಬರ್ತಾಳಂತೆ, ಮಗು ಇನ್ನೂ ಮಲಗಿಲ್ವಾ ಅಂತ. ಹೇಗೆ ಮಲ್ಕೊಳ್ಳಿಮ್ಮ, ನೀವು ಇನ್ನೂ ಮಲ್ಕೊಂಡಿಲ್ವಲ್ಲ, ನೀವು ಮಲ್ಕೊಂಡ್ಮೇಲೆ ಮಲ್ಕೋತೀನಿ ಅಂತ. ಅವಳಂತೆ, ಸರಿ ನಾನು ಈಗ ಮಲ್ಕೊಳಕ್ಕೆ ಹೋಗ್ತೀನಿ, ನೀನು ಮಲಗು ಅಂತ. ಹೇಗೆ ಮಲಗಲಿ ನಾನು ನಂದಿಗ್ರಾಮದ ನನ್ನ ಯಜಮಾನ್ರ ಡೇರೆ ನೋಡ್ತಾ ಇದ್ದೀನಿ, ಇನ್ನೂ ಲೈಟ್ ಆನ್ ಆಗಿದೆ, ದೀಪ ಬೆಳಗ್ತಾ ಇದೆ, ಅವ್ರು ಇನ್ನೂ ಕೆಲಸ ಮಾಡ್ತಾ ಇರಬೇಕು, ಅವ್ರ ದೀಪ ನಂದಿದ ಮೇಲೆ ನಾನು ಹೋಗಿ ಮಲ್ಕೋತೀನಿ ಅಂತ. ಏನು ಇಡೀ ರಾಮಾಯಣ ತ್ಯಾಗದ ಕಥೆಗಳಲ್ರಿ.
ಎಷ್ಟು ತ್ಯಾಗಗಳು, ಊರ್ಮಿಳೆಯ ತ್ಯಾಗ, ಸೀತೆಯ ತ್ಯಾಗ, ಈ ಈ ಮಾಂಡವಿಯ ತ್ಯಾಗ, ಶ್ರುತಕೀರ್ತಿಯ ತ್ಯಾಗ, ಎಲ್ಲರ ತ್ಯಾಗಗಳನ್ನು ಒಟ್ಟುಗೂಡಿಸಿದರೆ ಏನಾಗುತ್ತೆ ಅಂದರೆ ಒಂದು ರಾಮಾಯಣ ಸಿಗುತ್ತೆ. ನಮ್ಗೆ ಅಲ್ಟಿಮೇಟ್ಲಿ ರಾಮ ಪಟ್ಟಾಭಿಷಿಕ್ತನಾದ ಅಂತ ಹೇಳ್ತೀವಲ್ಲ, ಅದಕ್ಕೆ ಪೂರಕವಾಗಿ ಎಂಥ ಅದ್ಭುತವಾಗಿರುವಂಥ ಬದುಕು. ಆ ತ್ಯಾಗಗಳ ಆಧಾರದ ಮೇಲೆ, ಇಷ್ಟೂ ತ್ಯಾಗದ ಆಧಾರದ ಮೇಲೆಯೇ ನಿರ್ಮಾಣವಾಗೋದು ರಾಮರಾಜ್ಯ. ಸ್ವಾರ್ಥಿಗಳಿಂದ ನಿರ್ಮಾಣ ಆಗೋದು ರಾಮರಾಜ್ಯ ಅಲ್ಲ. ಯಾರು ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೋ, ಎಲ್ಲವನ್ನೂ ಒಂದು ಶ್ರೇಷ್ಠ ಆದರ್ಶಕ್ಕೋಸ್ಕರ ಕಳ್ಕೊಳ್ಳಿಕ್ಕೆ ಸಿದ್ಧವಾಗಿರ್ತಾರೋ ಅಂಥವರು ಮಾತ್ರ ಕಟ್ಟಲಿಕ್ಕೆ ಸಾಧ್ಯವಾಗಿರೋದು ರಾಮರಾಜ್ಯ. ಹೀಗಾಗಿ ರಾಮರಾಜ್ಯ ಅನ್ನೋ ಆದರ್ಶ ಕೊಟ್ಟಾಗ ಅದು ರಾಮ ಕಟ್ಟಿದ ರಾಜ್ಯ, ಹಿಂದೂ ರಾಜ್ಯ, ಧರ್ಮ ರಾಜ್ಯ ಎಲ್ಲವನ್ನೂ ಪಕ್ಕಕ್ಕಿಡಿ. ಅದು ತ್ಯಾಗಿಗಳಿಂದ ನಿರ್ಮಾಣಗೊಳ್ಳುವಂಥ ರಾಜ್ಯ ಅನ್ನುವಂಥ ಪರಿಕಲ್ಪನೆ ಹೊಂದಿದ್ರೆ ಅಂಥವ್ರು ಮಾತ್ರ ಇಷ್ಟೂ ಚೌಕಟ್ಟುಗಳನ್ನು ಹಾಕ್ಕೊಂಡು ಇದಕ್ಕೆ ತಕ್ಕಂತೆ ಬದುಕಬಲ್ಲರು. ರಾಮ ಅಂಥ ಚೌಕಟ್ಟುಗಳನ್ನು ಕಟ್ಟಿಕೊಡ್ತಾನೆ. ಮತ್ತು ನಮ್ಮ ಆನಂದದ ಸಂಗತಿ ಏನು ಅಂತಂದರೆ, ಅದನ್ನು ಮಹಾತ್ಮ ಗಾಂಧೀಜಿ ಹೆಚ್ಚು ಪ್ರಚಾರಪಡಿಸಿದರು. ದುರದೃಷ್ಟ ನಮ್ಗೆ ಇಷ್ಟು ಸಂಗತಿಗಳು ಗೊತ್ತಿಲ್ಲದೆ ಇರೋದ್ರಿಂದ ರಾಮರಾಜ್ಯ ಅಂದರೆ ಹಿಂದೂ ರಾಜ್ಯ ಅನ್ನುವಂಥ ಒಂದು ಭಾವದಿಂದ ಅನೇಕರು ವ್ಯವಹರಿಸ್ತಾರೆ. ಆದರೆ ರಾಮನ ಈ ಕಲ್ಪನೆಯ ರಾಜ್ಯ ಹಿಂದೂಗಳಿಗಷ್ಟೇ ಅಲ್ಲ, ಜಗತ್ತಿನ ಮೂಲೆ ಮೂಲೆಗೂ ವ್ಯಾಪಕವಾಗಿ ಹೋಗಬೇಕಾಗಿರುವಂಥ ಅಗತ್ಯ ಇದೆ. ರಾಮ ಮಂದಿರ ಏನು ಕಟ್ಟಿದ್ದೀವಿ ಅದು ರಾಮರಾಜ್ಯಕ್ಕೆ ಅಡಿಪಾಯವಾಗಲಿ ಅಂತ ನಾವೆಲ್ಲರೂ ಆ ರಾಮನನ್ನೇ ಪ್ರಾರ್ಥಿ